ಸಮ್ಮರಲ್ಲಿ ಕೂಲಾಗಿ ತಂಪಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸ್ದಾಗ ಈ ರೀತಿ ಕಸ್ಟರ್ಡ್ ಫ್ರೂಟ್ ರೆಸಿಪಿನ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಹೇಗೆ ಮಾಡಬೇಕು ಅಂದರೆ, ಫಸ್ಟು ಒಂದು ಪ್ಯಾನ್ಗೆ ಹಾಲು ಹಾಕ್ಕೊಂಡು ಹಾಲು ಕಾಯಿಸ್ಕೊಳಕ್ಕೆ ಇಟ್ಕೊಳ್ಳಿ. ಇನ್ನೊಂದು ಕಡೆ ಕಸ್ಟರ್ಡ್ ಪೌಡರ್ನ ತೊಗೊಳ್ಳಿ. ನಾನಿಲ್ಲಿ ಕ್ವಾಲಿಟಿ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡಿದ್ದೀನಿ. ಇದನ್ನು 2 ಸ್ಪೂನ್ಸು ಒಂದು ಚಿಕ್ಕ ಬೌಲಿಗೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹಾಲು ಮಿಕ್ಕಿಸ್ಕೊಂಡಿದ್ದೆ, ಹಸಿ ಹಾಲನ್ನು. ಸೊ ಆ ಹಾಲನ್ನು ಇದಕ್ಕೆ ಹಾಕಿ ಲಮ್ಸ್ ಇಲ್ಲದೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಕಡೆ ಹಾಲು ಕೂಡ ಕುದೀತಾ ಇತ್ತು ನೋಡಿ, ಈ ರೀತಿ ಚೆನ್ನಾಗಿ ಕುದಿ ಬಂದಿದೆ. ಈ ರೀತಿ ಕುದಿಯುವಾಗ ಕಸ್ಟರ್ಡ್ದು ಏನು ಮಿಕ್ಸ್ ಇತ್ತಲ್ಲ, ಆ ಮಿಕ್ಸ್ನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಕೆಳಗೆ ತಳ ಅಂಟದೆ ಚೆನ್ನಾಗೆ ಸೌಟಲ್ಲಿ ತಿರುಗಿಸ್ಕೊತಾ ಇರಬೇಕು. ಆಮೇಲೆ ಸ್ವಲ್ಪ ಕೇಸರಿ ದಳಗಳನ್ನು ಹಾಕ್ಕೋತಾ ಇದ್ದೀನಿ ಅದೇ ಹಾಲಿಗೆ. ನೋಡಿ, ಈ ರೀತಿ ಕೇಸರಿ ಹಾಕೋದ್ರಿಂದ ಟೇಸ್ಟು, ಫ್ಲೇವರು ಎಲ್ಲ ಚೆನ್ನಾಗಿರುತ್ತೆ. ಸೊ ಕೇಸರಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಮತ್ತು ಸಕ್ಕರೆ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಸಕ್ಕರೆ ಹಾಕ್ಕೊಳ್ಳಿ. ಆಮೇಲೆ ಈ ಕಡೆ ಸೈಡಿಗೆ ನಾನು ಬಾಳೆಹಣ್ಣನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಪೊಮೊಗ್ರನೇಟ್ ಇತ್ತು, ಪೊಮೊಗ್ರನೇಟ್ದು ಸಿಪ್ಪೆ ಎಲ್ಲ ತೆಗೆದು ದಾಳಿಂಬೆ ಬೀಜನ ಬಿಡಿಸಿಟ್ಕೊಂಡಿದ್ದೀನಿ. ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ಕೂಡ ಸಿಪ್ಪೆ ಎಲ್ಲ ತೆಗ್ಕೊಂಡು ಮಾವಿನ ಹಣ್ಣನ್ನು ಹೆಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಬಂದಿದ್ದ ಫ್ರೂಟ್ಸ್ನ ನೀವಿಲ್ಲಿ ಆ್ಯಡ್ ಮಾಡ್ಕೋಬೋದು. ಮಸ್ಕ್ ಮೆಲನ್ ಕೂಡ ಹಾಕ್ಕೋಬೋದು. ಸೊ ನಾನಿಲ್ಲಿ ಇಷ್ಟು ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಆ್ಯಪಲ್ ಇತ್ತು, ಆ್ಯಪಲ್ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಎಲ್ಲ ಫ್ರೂಟ್ಸ್ನು ರೆಡಿ ಮಾಡಿಟ್ಕೊಳ್ಳಿ. ಈ ಕಡೆ ಹಾಲು ಕೂಡ ತಣ್ಣಗಾಗಿತ್ತು, ಕಸ್ಟರ್ಡ್ದು ಏನು ಹಾಲಿತ್ತಲ್ಲ ಅದು. ನನಗೆ ಸ್ವಲ್ಪ ಸ್ವೀಟ್ ಕಮ್ಮಿ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕ್ಕೋತಾ ಇದ್ದೀನಿ. ಒಂದು 2 ಸ್ಪೂನ್ಸ್ ಜೇನುತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಲನ್ನು ಈ ರೀತಿ ವಿಸ್ಕ್ ಮಾಡೋದ್ರಿಂದ ಮೇಲ್ಗಡೆ ಕೆನೆ ಕಟ್ಟಿರೋದೆಲ್ಲ ಹಾಲಲ್ಲಿ ಡಿಸಾಲ್ವ್ ಆಗುತ್ತೆ, ಆ ರೀಸನ್ಗೆ. ಹಾಗೆ ಈ ಹಾಲಿಗೆ ನಾನು ಕಟ್ ಮಾಡ್ಕೊಂಡಿರೋಂಥ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟು ಮಿಕ್ಸ್ ಮಾಡಿಬಿಟ್ರೆ ಈ ರೆಸಿಪಿ ಮುಗಿದೋಯ್ತು. ಇದನ್ನು ರೆಫ್ರಿಜಿರೇಟ್ ಮಾಡಿ ಸ್ವಲ್ಪ ಹೊತ್ತು, ಇಲ್ಲ ಹಾಗೆ ಕೊಡಿ ಪರವಾಗಿಲ್ಲ. ಈ ರೀತಿ ಸೆರಾಮಿಕ್ ಬೌಲ್ಸ್ ಅಥವಾ ಕಂಟೈನರ್ ಏನಾದರೂ ಇದ್ದರೆ ಇದಕ್ಕೆ ಹಾಕಿ ಸರ್ವ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.